ಲೇಡೀಸ್ ಅಂಡ್ ಜೆಂಟಲ್ಮನ್, ಅಂತೂ ಇಂತೂ ತಮಿಳುನಾಡಿನಲ್ಲಿ ವಿಜಯ್ ಅವರ ನೇತೃತ್ವದ ಸರ್ಕಾರದ ರಚನೆಗೆ ಕ್ಷಣಗಣನೆ ಶುರುವಾಗಿದೆ. ಕಳೆದ 5-6 ದಿನಗಳಿಂದ ಬಹುಮತ ಇಲ್ಲದೆ ಬಹುತೇಕ ಹೆಚ್ಚಿನ ಮತಗಳನ್ನು, ಹೆಚ್ಚಿನ ಶಾಸಕರನ್ನ ಗೆಲ್ಲಿಸಿಕೊಂಡೂ ಕೂಡ ಬಹುಮತಕ್ಕಾಗಿ ಪರದಾಡ್ತಾ ಇರತಕ್ಕಂಥ ಟಿವಿಕೆ ಪಕ್ಷದ ವಿಜಯ್ ಅವರಿಗೆ ಕೊಡಬಾರದ ಕಾಟವನ್ನು ರಾಜ್ಯಪಾಲರು ಸೇರಿದಂತೆ ಅಲ್ಲಿನ ಸ್ಥಳೀಯ ಇತರೆ ರಾಜಕೀಯ ಪಕ್ಷಗಳು ಕೊಟ್ಟುಬಿಟ್ಟಿದ್ವು. ಅಂತೂ ಇಂತೂ ಖರ್ಗೆ ಅವರು ಚೆನ್ನೈಗೆ ಬಂದು ಅಲ್ಲಿನ ರಾಜಕಾರಣವನ್ನು ಹಿಡಿತಕ್ಕೆ ತೆಗೆದುಕೊಂಡ ಮೇಲೆ ವಿಜಯ್ ಮುಖ್ಯಮಂತ್ರಿಯಾಗುವಂಥ ಎಲ್ಲ ಪ್ರಕ್ರಿಯೆಗಳು ಈಗ ಪ್ರಾರಂಭವಾಗಿವೆ. ಹಾಗಾಗಿ ಏನಾಯಿತು ಚೆನ್ನೈಯಲ್ಲಿ? ಯಾಕೆ 4 ದಿನಗಳ ಕಾಲ ಅಲ್ಲಿನ ರಾಜಕಾರಣ ಬೇರೆಯದೇ ರೀತಿಯನ್ನು ದಾರಿ ಪಡೆದುಕೊಂಡಿತ್ತು? ಎಐಡಿಎಂಕೆ ಮತ್ತು ಡಿಎಂಕೆ ನಡುವಿನ ಒಳ ರಾಜಕಾರಣ, ಒಳ ಒಪ್ಪಂದ ಯಾಕೆ ವರ್ಕೌಟ್ ಆಗಲಿಲ್ಲ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೇನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಯಾವುದೇ ಕ್ಷಣದಲ್ಲಿ ವಿಜಯ್, ದಳಪತಿ ವಿಜಯ್ ಟಿವಿಕೆ ಪಕ್ಷದ ಸಾರಥ್ಯದಲ್ಲಿ ಮುಖ್ಯಮಂತ್ರಿಯ ಹುದ್ದೆಗೆ ಏರುವಂಥ ಕ್ಷಣಗಣನೆ ಈಗ ಶುರುವಾಗಿದೆ. ಕಳೆದ 5-6 ದಿನಗಳಿಂದ ನಡೆದಿರತಕ್ಕಂಥ ದೊಡ್ಡ ಮಟ್ಟದ ರಾಜಕಾರಣ ಮತ್ತು ರಾಜಕೀಯ ವಿಪ್ಲವಗಳಿಗೆ ತಮಿಳುನಾಡು ರಾಜಕಾರಣ ಬೇರೆಯದೇ ರೀತಿಯ ಒಂದು ರಾಜಕಾರಣಕ್ಕೆ ಹೊರಳಿಕೊಂಡಿತ್ತು. ಬಹಳ ಪ್ರಮುಖವಾಗಿ ಎಲ್ಲಿ ಎಐಡಿಎಂಕೆ ಮತ್ತು ಡಿಎಂಕೆ ಅನ್ನುವಂಥ ಬದ್ಧ ರಾಜಕೀಯ ಪಕ್ಷಗಳು ಒಂದಾಗಿ ಸರ್ಕಾರವನ್ನು ರಚಿಸಿಬಿಡುತ್ತಾವೆ ಅನ್ನುವಂಥ ಅಲ್ಲಿನ ಒಂದು ರೀತಿಯ ಚರ್ಚೆ ಮತ್ತು ಆತಂಕವು ಶುರುವಾಗಿತ್ತು. ಇದರ ಜೊತೆಗೆ ರಾಜ್ಯಪಾಲರನ್ನ ತಮ್ಮ ಆಟದಂತೆ ಆಡಿಸಿ ಬಿಜೆಪಿ ಅದರ ಲಾಭವನ್ನು ಪಡ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನ ಮಾಡಿತ್ತು. ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಎಂಟ್ರಿಯಿಂದ ಈಗ ಅಲ್ಲಿನ ರಾಜಕಾರಣ ತುಸು ತಣ್ಣಗಾಗಿದೆ. ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ನಿರ್ದೇಶನದಂತೆ ಚೆನ್ನೈಗೆ ಬಂದು ಅಲ್ಲಿ ವಿಸಿಕೆ ಪಕ್ಷದ ಶಾಸಕರೊಂದಿಗೆ ಮತ್ತು ಎಡಪಕ್ಷಗಳ ಶಾಸಕರೊಂದಿಗೆ ಸಿಪಿಎಂ ಆಗಿರಲಿ, ಸಿಪಿಎಂ-ಐಎಂ ಆಗಿರಲಿ, ಆ ಶಾಸಕರೊಂದಿಗೆ ಚರ್ಚೆ ನಡೆಸಿ ಅವರ ಸಹಕಾರವನ್ನು ವಿಜಯ್ಗೆ ಕೊಡುವಂತೆ ಅವರು ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ತಂತ್ರಗಳನ್ನು ಬಳಸಿದಾಗ ಅವರೆಲ್ಲರೂ ಕೂಡ ಮುಂದೆ ನಿಂತ್ಕೊಂಡು ಈಗ ವಿಜಯ್ಗೆ ಸಂಪೂರ್ಣ ಸಹಕಾರ ಕೊಡೋದಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ವಿಜಯ್ಗೆ ಈಗ ಒಟ್ಟಾರೆ 108 ಸ್ಥಾನ ಮತ್ತು ಕಾಂಗ್ರೆಸ್ನ 5 ಸ್ಥಾನ ಮತ್ತು ಎಎಂಎಂಕೆ ಅನ್ನುವಂಥ ಒಂದು ಪಕ್ಷವು ಕೂಡ ತನ್ನ ಒಂದು ಶಾಸಕ ಸ್ಥಾನವನ್ನು ಕೂಡ ವಿಜಯ್ಗೆ ಸಪೋರ್ಟ್ ಮಾಡಿದ್ದಾರೆ. ಜೊತೆಗೆ IUML ಅನ್ನುವಂಥ ಮುಸ್ಲಿಂ ಲೀಗ್ 2 ಸ್ಥಾನ, ಸಿಪಿಐ 2 ಸ್ಥಾನ, ಸಿಪಿಐಎಂ ಮಾರ್ಕ್ಸ್ವಾದಿ ಅವರು ಕೂಡ 2 ಸ್ಥಾನಗಳನ್ನು ಕೊಡೋದ್ರ ಮೂಲಕ ಸಪೋರ್ಟ್, ಒಟ್ಟಾರೆ 121 ಸ್ಥಾನಗಳು ವಿಜಯ್ ಕೈಯಲ್ಲಿ ಇವೆ. ಹಾಗಾಗಿ ಮ್ಯಾಜಿಕ್ ನಂಬರ್ ಆಗಿರ್ತಕ್ಕಂಥ 118ಕ್ಕೆ ವಿಜಯ್ ಈಗ ತಯಾರಾಗಿದ್ದಾರೆ. ಅವರು ಈಗ ಮುಖ್ಯಮಂತ್ರಿ ಗಾದಿಯನ್ನು ಏರೋದಕ್ಕೆ ಈಗ ತಮ್ಮ ಒಂದು ವಿಜಯ ಪತಾಕೆಯನ್ನು ಹಾರಿಸಲಿಕ್ಕೆ ತಯಾರಾಗಿರ್ತಕ್ಕಂಥದ್ದು. ನೋಡಿ, ಇದ್ರ ಹಿಂದೆ ದೊಡ್ಡ ಮಟ್ಟದ ರಾಜಕಾರಣ ನಡೆದು ಹೋಯಿತು. ಡಿಎಂಕೆ ಮತ್ತು ಎಐಡಿಎಂಕೆ ಒಂದಾಗುವಂಥ ಎಲ್ಲ ಪ್ರಕ್ರಿಯೆಗಳು ನಡೆದವು, ಸಾಕಷ್ಟು ಚರ್ಚೆಗಳು ನಡೆಯಿತು. ಆದರೆ ಡಿಎಂಕೆ ಮಾತ್ರ, ಸ್ಟಾಲಿನ್ ಮಾತ್ರ ಖಡಾಖಂಡಿತವಾಗಿ ನಾವು ಎಐಡಿಎಂಕೆಯೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳೋದಿಲ್ಲ, ಆ ರೀತಿಯ ಮೈತ್ರಿ ರಾಜಕಾರಣ ಮಾಡೋದು ಇಲ್ಲ, ಮತ್ತು ರಾಜ್ಯಪಾಲರು ಯಾರು ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದಾರೆ ಅವರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಮತ್ತು ಕಾಂಗ್ರೆಸ್ ಶಾಸಕರೇನು 5 ಜನ ಶಾಸಕರಿದ್ದಾರೆ ಅವರ ವಿರುದ್ಧ ತಮ್ಮ ತೀವ್ರ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಯಾವಾಗ ರಜನಿಕಾಂತ್, ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಬಂದುಬಿಟ್ಟು ಸ್ಟಾಲಿನ್ ಅವರನ್ನ ಭೇಟಿ ಮಾಡಿ ಅವರೊಂದಿಗೆ ಎಐಡಿಎಂಕೆ ಜೊತೆಗೆ ನೀವು ಹೊಂದಾಣಿಕೆಯನ್ನು ಮಾಡ್ಕೊಳ್ಳಿ ಅನ್ನೋಂಥ ಮಾತುಗಳನ್ನು ಆಡಿದ್ರು ಅನ್ನೋಂಥ ವಿಚಾರ ಚರ್ಚೆಗೆ ಬಂತು. ಅವಾಗ ತಮಿಳುನಾಡು ರಾಜಕಾರಣ ಮತ್ತಷ್ಟು ಬೇರೆ ರೀತಿಯ ದಾರಿಯನ್ನು ಪಡೆದುಕೊಂಡಿತ್ತು. ಇದಕ್ಕೆ ಬಹಳ ದೊಡ್ಡ ಆಟವನ್ನು ಆಡಿರ್ತಕ್ಕಂಥದ್ದು ರಾಜ್ಯಪಾಲ ರಾಜೇಂದ್ರ ಅರ್ಸೇಕರ್. ಅವರು ಕೂಡ ಫ್ಲೋರ್ನಲ್ಲಿ ಬಹುಮತವನ್ನು ಕೇಳೋದು ಬಿಟ್ಟು, ಫ್ಲೋರ್ನಲ್ಲಿ ಟಿವಿಕೆ ಪಕ್ಷಕ್ಕೆ ಇರತಕ್ಕಂಥ ಬಹುಮತ ಸಂಖ್ಯೆಗಳನ್ನು ಕೇಳೋದು ಬಿಟ್ಟು, ನನಗೆ ಈಗ ಕೂಡಲೇ ನಿಮ್ಮ ಶಿಫಾರಸು ಪತ್ರವನ್ನು 118 ಜನ ಶಾಸಕರ ಶಿಫಾರಸು ಪತ್ರವನ್ನು ನನಗೆ ಸಲ್ಲಿಸಿ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಎಲ್ಲಿ ಸಂವಿಧಾನಕ್ಕೆ ದೊಡ್ಡ ಚ್ಯುತಿ ಬರುತ್ತೋ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾಗಿ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಡಿಎಂಕೆ ಅವರ ಒಂದು ಸಹಕಾರ, ಅಸಹಕಾರದ ಹೊರತಾಗಿಯೂ ಕೂಡ ಎಐಡಿಎಂಕೆ ಈಗಾಗಲೇ ಒಂದಷ್ಟು ಜನ ಪಳನಿಸ್ವಾಮಿ ಪುದುಚೇರಿಯ ಒಂದು ರೆಸಾರ್ಟ್ಗೂ ಕೂಡ ತೆಗೆದುಕೊಂಡು ಹೋಗ್ಬಿಟ್ಟಿದ್ರು, ಎಲ್ಲಿ ಶಾಸಕರನ್ನ ಹೈಜಾಕ್ ಮಾಡಲಾಗುತ್ತೋ ಅನ್ನೋಂಥದ್ದು. ಆದರೆ ಈಗ ಪುದುಚೇರಿಯ ರೆಸಾರ್ಟ್ಗೆ ಹೋಗಿರ್ತಕ್ಕಂಥ ಶಾಸಕರು ಕೂಡ ವಾಪಸ್ ಬರ್ತಾ ಇದ್ದಾರೆ. ಆದರೆ ಅದೇ ಎಐಡಿಎಂಕೆಯ ಮತ್ತೊಬ್ಬ ನಾಯಕ ಷಣ್ಮುಗಂ ಅವರು ಪಳನಿಸ್ವಾಮಿ ಮೇಲೆ
ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ, ಸಿಟ್ಟು ಮಾಡಿಕೊಂಡಿದ್ದಾರೆ. ಸುಮಾರು 30ರಿಂದ 35 ಜನ ಅಣ್ಣಾ ಡಿಎಂಕೆಯ ಶಾಸಕರು ಟಿವಿಕೆ ಪಕ್ಷದ ವಿಜಯ್ಗೆ ಸಪೋರ್ಟ್ ಕೊಡಲಿಕ್ಕೆ ತಯಾರಾಗಿದ್ರು. ಆದರೆ ಬೇರೆಯದೇ ಆಗಿರ್ತಕ್ಕಂಥ ರಾಜಕಾರಣದಿಂದ ಆ ಅವಕಾಶ ಕೈ ತಪ್ಪಲ್ಲ ಅನ್ನುವಂಥ ಒಂದು ಅಸಮಾಧಾನ ಮತ್ತು ಬೇಸರ ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಸದ್ಯಕ್ಕೆ ಎಲ್ಲವೂ ಕೂಡ ಸುಸೂತ್ರವಾಗಿ ಮುಗಿದು ಆ ರಾಜಕಾರಣದಲ್ಲಿ ಈಗ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಸರ್ಕಾರ ಆರಂಭಕ್ಕೆ ಕ್ಷಣಗಣನೆ ಶುರುವಾಗ್ಬಿಟ್ಟಿರ್ತಕ್ಕಂಥದ್ದು. ಅಂತೂ ಇಂತೂ ಮೊದಲ ದಲಿತ ಪರವಾಗಿರ್ತಕ್ಕಂಥ ಹಿಂದುಳಿದ ವರ್ಗ ದಲಿತ ಪರವಾಗಿರ್ತಕ್ಕಂಥ ನಾಯಕ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ತಮಿಳುನಾಡಿಗೆ ಅನ್ನುವಂಥದ್ದು. ಅದನ್ನು ದಲಿತ ನಾಯಕ ಮುಖ್ಯಮಂತ್ರಿ ಆಗಲಿಕ್ಕೆ ಖರ್ಗೆ ಅವರೇ ಬರಬೇಕಾಯ್ತಾ ಅನ್ನುವಂಥದ್ದು ಕೂಡ ಇವತ್ತಿನ ರಾಜಕಾರಣವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ತಮಿಳುನಾಡಿನಲ್ಲಿ ಈಗ ಒಂದು ಹೊಸ ಪರ್ಯಾಯ ರಾಜಕಾರಣ ಸರ್ಕಾರ ಶುರುವಾಗಿದೆ, ಒಂದು ರೀತಿಯ ಹೊಸ ಕ್ರಾಂತಿ ಕೂಡ ಶುರುವಾಗಿದೆ. ವಿಜಯ್ ಕೂಡ ಬಿಜೆಪಿಯ ಲಂಗು ಲಗಾಮಿಗೆ ಒಳಪಡ್ತಾರಾ ಅಥವಾ ತಮ್ಮ ದ್ರಾವಿಡ ಮೌಲ್ಯಗಳನ್ನು ಎತ್ತಿ ಹಿಡಿದು ತಮ್ಮ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿ ಹಿಡಿದು, ಯಾಕಂದರೆ IUML ಅನ್ನುವಂಥ ಮುಸ್ಲಿಂ ಲೀಗ್ನ 2 ಶಾಸಕರು ಕೂಡ ಬೇಷರತ್ ಒಂದು ಬೆಂಬಲವನ್ನು ವಿಜಯ್ಗೆ ಘೋಷಿಸಿದ್ದಾರೆ ಮತ್ತು ವಿಜಯ್ ಕೂಡ ಹಲವಾರು ಮುಸ್ಲಿಂ ಹಬ್ಬ ಹರಿದಿನಗಳಲ್ಲಿ ಅವರ ಜೊತೆಗೆ ಒಡನಾಡಿದ್ದಾರೆ. ಹಾಗಾಗಿ ಆ ಸಮುದಾಯದೊಂದಿಗೆ, ಹಾಗಾಗಿ ದ್ರಾವಿಡ ಮೂಲದ ಜಾತ್ಯತೀತ ರಾಜಕಾರಣವನ್ನು ಮಾಡ್ತಾರಾ ಅಥವಾ ಅನುದಾನ ಮತ್ತಿತರೆ ಅಥವಾ ಸರ್ಕಾರದ ಬೀಳಿಸುವಂಥ ಆತಂಕ ಮತ್ತು ಆಪರೇಷನ್ ಕಮಲದಂಥ ಆತಂಕಗಳ ಏನಾದರೂ ಎದುರಾಗಿ AIDMK ಪಕ್ಷದಿಂದ ಬೇರೆ ಥರದ ರಾಜಕಾರಣಕ್ಕೆ ತಮಿಳುನಾಡು ರಾಜಕಾರಣ ತಿರುಗಿಕೊಳ್ಳುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.